ನನ್ನಯ್ಯ ನೀವು ಜಗತ್ತೋ ತಂದೆ ಚೆನ್ನಜಮ್ಮ ನನ್ನಮ್ಮ ನೀವು ಜಗತ್ತೋ ತಂದೆ ಅಂತೆ ಸ್ವಾಮಿ ನನ್ನಯ್ಯ ನೀವು ಜಗತ್ತೋ ತಂದೆ ದೊಡ್ಡಮ್ಮ ತಾಯೇ ನೀವು ಜಗತ್ತೇ ತಾಯಿ ಗನ್ನರಗಟ್ಟ ರಾಮಸ್ವಾಮಿ ಸಂಪುಗ್ರಾಮ. ಶನೇಶ್ವರ ಸ್ವಾಮಿ ದೇವಸ್ಥಾನ, ಸೊಳ್ಳೆಪುರ ದೊಡ್ಡಿ ಗ್ರಾಮ, ಶಿವನಹಳ್ಳಿ ದಾಖಲೆ, ಜಿಗಣಿ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು 83. ನೀವು ಬೇಕಾದ್ರೆ ಲೊಕೇಶನ್ನು ಬಂದರೆ ಡೈರೆಕ್ಟಾಗಿ ಇಲ್ಲೇ ಲಿಂಕ್ ಓಪನ್ ಮಾಡಿದ್ರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಬರುತ್ತೆ. ಆದರೆ ದೇವಸ್ಥಾನ ಸೋಮವಾರ ಮತ್ತು ಶನಿವಾರ ಅಮಾವಾಸ್ಯೆ ಪೌರ್ಣಮಿಗೆ ಮಾತ್ರನೇ ಇರುತ್ತೆ ದೇವಸ್ಥಾನ. ನೀವು ಬಂದು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ಎಲ್ಲ ಒಳ್ಳೇದಾಗಿದೆ. ಶನಿವಾರ ಮತ್ತು ಸೋಮವಾರ 2 ದಿನ ಪೂಜೆ ಆಗುತ್ತೆ. ಮತ್ತು ಇವರು ಪೂಜಾರಮ್ಮ ಹೆಸರು ಬಂದು ಮಾದಮ್ಮ ಅಂತ. ಅವ್ರಿಗೆ ಮಹಾತ್ಮ ದೇವ್ರು ಬರುತ್ತೆ. ದೇವ್ರು ಬಂದಾಗ ಪ್ರತಿಯೊಬ್ಬರು ಕಷ್ಟ ಮತ್ತು ಏನು ಹೇಳ್ದಿರಾನೆ ಅವರೇ ಎಲ್ಲನೂ ಹೇಳ್ಕೊಡ್ತಾರೆ. ಈ ಥರ ಆಗಿದೆ, ಇಂಥ ಕಷ್ಟ ಇದೆ ಅನ್ನೋದೆಲ್ಲ ಪ್ರತಿಯೊಂದೂ ಅವರೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಅಮಾವಾಸ್ಯೆ ದಿನ ಮತ್ತು ಪೌರ್ಣಮಿ ದಿನ ಮತ್ತು ಸೋಮವಾರ ಮತ್ತು ಶನಿವಾರ ಇಷ್ಟು ದಿನವೂ ವಾಗ್ದಾನ ಇರುತ್ತೆ. ಇದು ಅವರು ಒಬ್ಬರೇ ಮಾದಮ್ಮ ಅನ್ನೋರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳು ಸ್ವಲ್ಪ ಜನ ಅವ್ರ ಕೈಲಾಗಿದ್ದು ಹಣ ಸಹಾಯನೋ ಮತ್ತೊಂದು ಮಾಡಿ ದೇವಸ್ಥಾನ ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಹಣ ವಸೂಲಿ ಯಾವುದೂ ಇಲ್ಲ. ಏನೇ ಇದ್ದರೂ ಅವ್ರ ಪ್ರೀತಿ ವಿಶ್ವಾಸಕ್ಕೆ ದೇವ್ರಿಗೆ ಏನಾನ ಮೆಚ್ಚುಗೆ ಇದ್ದರೆ ಅವ್ರ ಮನಸ್ಪೂರ್ವಕವಾಗಿ ಮಾಡ್ಬೋದು. ಇದೇ ಮಾಡಬೇಕು ಅದೇ ಮಾಡಬೇಕು ಅನ್ನೋದೆಲ್ಲ ಎಕ್ಸ್ಪೆಕ್ಟೇಷನು ದೇವಸ್ಥಾನಕ್ಕಿಲ್ಲ. ಮತ್ತು ಎವ್ರಿ ಇಯರು ಶಿವರಾತ್ರಿ ದಿನ ಆಗಿದ್ದು 8 ದಿನಕ್ಕೆ ಇಲ್ಲಿ ಮಹಾ ಕುಂಭಮೇಳ ನಡೆಯುತ್ತೆ ಶನಿ ಪರಮಾತ್ಮನಿಗೆ. ಮತ್ತು ಇದು ಮುತ್ತುರಾಯ ಸ್ವಾಮಿ ಇಬ್ರಿಗೂ ಇಲ್ಲಿ ಜಾತ್ರೆ ನಡೆಯುತ್ತೆ. ಆವಾಗ ಸುಮಾರು 1,000-1,500 ಜನಸಂಖ್ಯೆ ಸೇರಿ ಎಲ್ಲನೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನೀವು ಒಂದ್ಸತಿ ಬಂದು ಭಾಗವಹಿಸಿ. ಇಲ್ಲೇ ಇದೆ ನೋಡಿ. ಏನೋ ಪ್ರಾಣ ತಗೊಂಡ್ನೇನೋ ಮತ್ತೊಂದು ತಗೊಂಡ್ನೇನೋ ಏನು ನಮ್ಮ ಕೈ ಇಸ್ಲಿಲ್ಲ, ಇವನು ಎಲ್ಲ ಹೋಗ್ಬಿಟ್ಟ, ಯಾವ್ದಕ್ಕೋ ಹೋಗ್ಬಿಟ್ಟ ಅಂತ ನೀವು ಆಲೋಚನೆ ಮಾಡ್ತೀರಾ ಅಷ್ಟೇ. ಮಾಡ್ತೀರಾ ಮಗಳ ನೀವು? ನನ್ನ ಹೆಣ್ಣು ಮಗಳನ್ನ ಇವಾಗ ನಾನು ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ. ಸೊಳ್ಳೆಪುರ ದೊಡ್ಡಿ ರಾಗಳ್ಳಿ ಹತ್ರ ದೇವಸ್ಥಾನ, ಬನ್ನಾರ್ಘಟ್ಟ ರೋಡು, ಶ್ರೀನಿವಾಸನ ದೇವಸ್ಥಾನಕ್ಕೆ ನಮಗೆ ಬಂದಾಗಿಂದನೂ ಒಳ್ಳೇದಾಗೈತೆ. ಇಲ್ಲಿ ಮಕ್ಕಳಾಗ್ತಿದ್ರೆ ಮಕ್ಕಳಾಗಿದ್ದಾವೆ. ಆಮೇಲೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಈಗ ಸದ್ಯಕ್ಕೆ ಏನು ತೊಂದರೆ ಏನಿಲ್ಲ. ಮದುವೆ ಆಗಲಿದ್ದವ್ರಿಗೆ ಮದುವೆ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ರೂ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ಕೊಟ್ಟೆ ನಾನು. ನಾನಾಗಲೇ 2 ವರ್ಷದಿಂದ ಬರ್ತಾಯಿದ್ದೀನಿ. ನಮ್ಮ ಅಪ್ಪನ ಮಾತೊಂದು ಕೃಪೆ ನಮಗೆ ಇಲ್ಲಿಗೆ ಬಂದ ಮೇಲೆ ತುಂಬ ಚೆನ್ನಾಗಾಗಿದ್ದೀವಿ. ಸದಾಕಾಲ ಎಲ್ಲರನ್ನೂ ಬೇಡ್ಕೊಳೋದು. ಇಲ್ಲಿ ದುಡ್ಡು ಕಾಸು ಯಾವುದಕ್ಕೂ ಬೆಲೆ ಇಲ್ಲ. ಇಲ್ಲಿ ನಮ್ಮಪ್ಪ ನಮ್ಮ ಪೂಜಾರಮ್ಮ ಇವತ್ತಿಗೂ 1 ರೂಪಾಯಿ ಯಾರನ್ನೂ ಕೇಳಿಲ್ಲ. ಎಲ್ಲರೂ ಬಂದು ಅಪ್ಪನ ಪಾತ್ರದಲ್ಲಿ ಬಂದು ಎಲ್ಲರೂ ನೆನೆಸಿ ಬೇಡ್ಕೊಂಡೋಗಿ ನಿಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಇಷ್ಟೇ ಬೇಡ್ಕೊತೀವಿ. ಬರ್ತಾ ಇದ್ದೀವಿ. ಶನಿವಾರ ಬರ್ತೀವಿ. ಮತ್ತು ಸೋಮವಾರ ಪೂಜೆ ಇರುತ್ತೆ, ಮತ್ತು ಅಮಾವಾಸ್ಯೆ ಪೂಜೆಗಳಿಗೆ ಪೂಜೆ ಇರುತ್ತೆ. ಇಲ್ಲಿ ಯಾವುದೇ ದುಡ್ಡಿಗೆ ಮಹತ್ವ ಇಲ್ಲ. ಬಂದವ್ರಿಗೆ ವಾಗ್ದಾನ ಕೊಡ್ತಾರೆ. ನಿಮ್ಮ ಕಷ್ಟಗಳನ್ನ ಕೇಳ್ಬೋದು, ಪರಿಹಾರ ಮಾಡಿಕೊಡ್ತಾರೆ. ಪರಿಹಾರಕ್ಕೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಏನಕ್ಕೆ ಕೇಳಲ್ಲ. ಇಲ್ಲಿ ಬರೀ ನೀವು ಬರೋವಾಗ ನಿಂಬೆಹಣ್ಣು ತೊಗೊಂಬನ್ನಿ, ಪೂಜೆ ಸಾಮಾನು ತೊಗೊಬನ್ನಿ, ಸಾಕು, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಈ ದೇವಸ್ಥಾನನ ಇನ್ನೂ ಮುಂದುವರಿಸಿ ಇನ್ನೂ ಮುಂದೆ ಚೆನ್ನಾಗಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಿಮ್ಮ ಹೆಸರೇನಜ್ಜಿ? ಮಾದಮ್ಮ. ಎಷ್ಟು ವರ್ಷದಿಂದ ಇದೆ ಈ ದೇವಸ್ಥಾನ? 25 ವರ್ಷ ಆಗದೆ. ನೀವೇ ನಡ್ಸ್ಕೊಂಡು ಹೋಗ್ತಿದ್ದೀರಾ ದೇವಸ್ಥಾನ? ಯಾವ ಊರು? ಯಾವುದು ಊರ ಹೆಸರು? ಹೆಂಗ್ ಬರಬೇಕು? ಬಸ್ ಎಲ್ಲ ಇದೆಯಾ? ರಾಗಳಿಂದ ಗೇಟ್ ಬಂದು ಒಂಟೆ ಮುದ್ದೊಟ್ಟಿ ಗೇಟು. ಹೆಂಗೆ? ಏನು ಬೇಡ ಕಣವ್ವ, ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಾವೊಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಮ ಹೆಸರೇನು? ಎಲ್ಲಿಂದ ಬರ್ತೀರಾ? ಕೊಂಚಕೆರೆ ದೊಡ್ಡಿ ಇಲ್ಲೇ ಪಕ್ಕ. ನಮ್ಗೆ ಇಲ್ಲಿ ಒಳ್ಳೇದೈತ್ಲೆ, ಇದಕ್ಕೆ ಬರ್ತೀವಿ. 10 ವರ್ಷದಿಂದನೂ ಹಿಂಗೆ ಇದೆಯಾ ದೇವಸ್ಥಾನ? ಹಿಂಗೆ ಸ್ವಲ್ಪ ಏನೋ ಇಂಪ್ರೂವ್ ಆಯ್ತಾ ಇದೆ. ಇಲ್ಲಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ಬೇಕು? ರೂಟ್ ಎಲ್ಲ ಬಸ್ ಎಲ್ಲ ಇದೆಯಾ? ಇಲ್ಲಿ ಬೆಂಗಳೂರು ಕಡೆಯಿಂದನೂ ಬರ್ಬೋದು, ಈ ಕಡೆ ಕನಕಪುರದ ಕಡೆಯಿಂದನೂ ಬರ್ಬೋದು. ನಿಮಗೆ ಒಳ್ಳೇದಾಗಿದ್ಯಾ? ನಮ್ಗೆ ಒಳ್ಳೇದು, ಬಂದಾಗಿಂದ ಒಳ್ಳೇದಾಗಿದೆ.
ತಾಯೇ ನೇಗೋ ಜಗತ್ತೆ ತಾಯೇ ಸೋಮ ತಾಯೇ ಸರಸ್ವತೆ ಆದಿಶಕ್ತಿ ನೇಗೋ ಜಗತ್ತೆ ತಾಯಿ ಸಡೈಸಿವೆ ನನ್ನಮ್ಮ ನೇಗೋ ಜಗತ್ತೆ ತಾಯಿ ನಾಚರಮ್ಮ ನನ್ನಮ್ಮ ನೇಗೋ ಜಗತ್ತೆ ತಾಯಿ ಜಗತ್ತೆ ಹೋಗ್ತಾಳು ಮನೆ ಒಳಗೆ ಹೆಣ್ಣು ಮಕ್ಕಳು ಇರ್ತಾರಲ್ಲ ಮಗಳೇ ಅವ್ರು ಎಷ್ಟು ನಗು ನಗೀತ ಎಷ್ಟು ಶಾಂತಿಯಾಗಿ ಎಷ್ಟು ಆನಂದವಾಗಿ ಇರ್ತಾರ ಮಗಳೇ ಅಷ್ಟು ನಿಮ್ಮ ಮನೆ ಲಕ್ಷ್ಮಿ ತುಂಬಿ ಮತ್ತೊಂದು ಅಂದ್ರೂ ಲಕ್ಷ್ಮಿ ಎತ್ತಾಗೊಂಡು ನಿಮ್ಮ ಮನೆ ಎಷ್ಟು ಶಾಂತಿ ಮುಚ್ಚಿವೆ ಗೌರವ್ ಗೊತ್ತಾಯ್ತೆ ಮಗಳೇ ನಾನು ಮುಟ್ಟು ಬರ್ತೀನಲ್ಲ ನಾನು ಒಂದು